ಮೊದಲೆಲ್ಲ ಎಣ್ಣೆ ಹೊಡಿಬೇಡ್ರಪ್ಪ ಅಂತ ಯಾಕೆ ಹೇಳ್ತಾ ಇದ್ರು, ದುಡ್ಡು ಖರ್ಚಾಗತ್ತೆ ಅಂತ. ಈಗ ದುಡ್ಡಂತೂ ಸಂಪಾದನೆ ತುಂಬ ಮಾಡ್ತಾರೆ. ಸಿಗರೇಟು ಖರ್ಚು ಜಾಸ್ತಿ ಆಗುತ್ತೆ ಅಂತ. ಒಂದು ಕ್ವಾರ್ಟ್ರ್ ಎಣ್ಣೆ ಹೊಡಿಬೇಕಾದ್ರೂ ಕೂಡ, ಒಂದು ಕ್ವಾರ್ಟ್ರ್ ಹೊಡಿಬೇಕಾದ್ರೂ ಕೂಡ, ಒಂದು ಬಿಯರ್ ಹೊಡಿಬೇಕಾದ್ರೆ ₹175 ಬೇಕಾಗುತ್ತೆ. ಒಂದು ಕ್ವಾರ್ಟ್ರ್ ಹೊಡಿಬೇಕಾದ್ರೂ ಕೂಡ ₹200-250 ಬೇಕಾಗುತ್ತೆ, ಚೀಪೆಸ್ಟ್ ನಾನು ಹೇಳಿ. ಆದರೆ ₹32ಗೆ ಈಗ ಒಂದು ಕ್ವಾರ್ಟ್ರ್ ಹೊಡೆದ್ರೂ ಕೂಡ ಒಂದು ರಾತ್ರಿ ಎಣ್ಣೆ ಹೊಡೆದು ಬೆಳಗ್ಗೆ ಎದ್ದಾಗ ಸರಿಯಾಗಿರ್ತದೆ. ಇದು ಹಾಗಲ್ಲ. ₹32 24 ಅಲ್ಲ 48 ಗಂಟೆ ಕಿಕ್ಕು. ಇದರ ಬಗ್ಗೆ ನಾವು ಆಗಸ್ಟ್ 13ರಂದೇ ಡ್ರಗ್ಸ್ ಬಗ್ಗೆ ಕತೆ ಹೇಳಿದ್ವಿ. ಕರ್ನಾಟಕದ ಮೆಡಿಕಲ್ಗಳಲ್ಲಿ ಸಿಗುತ್ತೆ ಡ್ರಗ್ಸ್ ಅಂತ ಹೇಳಿದ್ವಿ. ಕೆಲ ಟ್ಯಾಬ್ಲೆಟ್ಗಳನ್ನು ಬಳಸಿದರೆ ಕಿಕ್ ಹೆಚ್ಚಾಗುತ್ತೆ, ಯಾವ ಟ್ಯಾಬ್ಲೆಟ್ ಅಂತ ಹೇಳಿದ್ವಿ. ₹10-20 ಸಿಗುತ್ತೆ ಕಿಕ್ ಒರೆಸೋ ಮಾತ್ರೆ. ₹32 ಸಿಗೋ ಮೆಡಿಸಿನ್ ತಗೊಂಡ್ರೆ ಫಿಕ್ಸು ತುಂಬ ಸುಲಭಕ್ಕೆ ಮೆಡಿಕಲ್ಗಳಲ್ಲಿ ಮಾತ್ರೆ ಸಿಗತ್ತೆ. ನೀವೇನು ಅಂದ್ಕೊಂಡಿರ್ತೀರಿ, ಮಗಳು ಬಂದಿರ್ತಾರೆ, ಕುಡ್ದಿಲ್ಲ, ಸ್ಮೆಲ್ಲೇನು ಬರ್ತಾ ಇಲ್ಲ, ಕುಡಿಯೋದು ಬೇಡ, ಆದರೆ ಒಳಗೆ ಮಲಗಿರ್ತಾರೆ, ಏನೋ ಓದ್ತಾ ಇದ್ದಾರೇನೋ ಅಂತ ಅಂದ್ಕೋತೀರಿ. ಅಲ್ಲ, ಚೆಕ್ ಮಾಡಿ. ನಾನು ಎಲ್ಲರನ್ನು ಹೇಳ್ತಾ ಇಲ್ಲ, ಕೆಲವರಾದ್ರೂ ಹಿಂಗಿರ್ತಾರೆ. ಸಮಾಜ ಹಿತದೃಷ್ಟಿಯಿಂದ ಆ ಮಾತ್ರೆ ಹೆಸರು ನಮಗೆ ಹೇಳೋಕ್ಕಾಗ್ತಾ ಇಲ್ಲ. ಆದರೆ ಆ ಮಾತ್ರೆ ನಶೆಗೆ ಬಿದ್ದು ತುಂಬ ಜನ ಹಾಳಾಗ್ತಾ ಇದ್ದಾರೆ. ಒಂದು ದಿನಕ್ಕೆ 2 ಟ್ಯಾಬ್ಲೆಟ್ ತಗೊಂಡ್ರೆ ಖತಮ್. 2 ಟ್ಯಾಬ್ಲೆಟ್ ತಗೊಂಡ್ರೆ 24 ಗಂಟೆ ಕಿಕ್ಕು, ಜಾಲಿ. ಆದರೆ ಡೇಂಜರಸ್ ಜಾಲಿ. ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ ಕೇವಲ ಬೆಂಗಳೂರಲ್ಲಿ, ಇಡೀ ಕರ್ನಾಟಕದ್ದು. ಯಾವಾಗ ಏನಾಗುತ್ತೆ ಅಂತ ಹೆತ್ತವರು ಕಾದು ಕೂರುವಂತಾಗಿದೆ. ನೋಡಿ, ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದರೆ, ಕಾಲೇಜಿಗೆ ಹೋಗ್ತಾ ಇದ್ದರೆ, ಅಟ್ಲೀಸ್ಟ್ ಅವರ ಪಾಕೆಟ್ ಬ್ಯಾಗ್ ಒಮ್ಮೆ ಕಣ್ಣು ತಪ್ಪಿನಿಂದಾದರೂ ಒಮ್ಮೆ ಚೆಕ್ ಮಾಡಿ. ಯಾಕೆಂದರೆ ಡ್ರಗ್ಸ್ ಇರುತ್ತೆ. ಟ್ಯಾಬ್ಲೆಟ್ಗಳು ಹೆಂಗಿರುತ್ತೆ ಅಂದರೆ ಸ್ಟ್ರೆಪ್ಸಿಲ್ ಥರ ಇರುತ್ತೆ. ನಗರದಲ್ಲಿ ರಾಜಾರೋಷವಾಗಿ ಡ್ರಗ್ಸ್ ಸಿಗ್ತಾ ಇದೆ. ಕ್ರಮ ಕೈಗೊಳ್ಳೋದು ಸರ್ಕಾರವನ್ನು ಹೆತ್ತಮ್ಮ ಜಾಡಿಸಿದ್ದಾರೆ. ಬೆಂಗಳೂರಿನ ಕರಾಳ ಜಗತ್ತಿನ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ಬನ್ನಿ ನೋಡಿ. ಡ್ರಗ್ಸ್ ರಾಜಧಾನಿ ಆಗ್ತಿದೆಯಾ ಬೆಂಗಳೂರು? ನಶೆಯಲ್ಲಿ ಮಕ್ಕಳು, ಕೇಳೋರಿಲ್ಲ ಹೆತ್ತವರ ಗೋಳು. ಜಸ್ಟ್ ₹30 ಕೊಟ್ರೆ ಸಾಕು ಮಾತ್ರೆ. ಕೇಳಿದ ತಕ್ಷಣ ಸಿಗೋ ಇಂಜೆಕ್ಷನ್ ಮಕ್ಕಳನ್ನ ನಶಾಲೋಕದಲ್ಲಿ ಮುಳುಗಿಸಿದೆ. ದುರಂತ ಅಂದ್ರೆ ಮೆಡಿಕಲ್ ಸ್ಟೋರ್ಗಳಲ್ಲೂ ಡ್ರಗ್ಸ್ ಸಿಗುವಂತಾಗಿದ್ದು ಮಕ್ಕಳ ಪೋಷಕರು ಕಣ್ಣೀರಿಡುವಂತಾಗಿದೆ. दुनिया के बच्चे खराब हो रही, मैं देख ही सका. कितने बच्चे बोलो, पहले तो गांजे का शौक करते थे, अब ये इंजेक्शन का शौक. ये इंजेक्शन है ना, हाथा में रग्गा में डाल को है ना, बच्चे खराब हो रही. मेडिकल स्टोर से लेते सो ₹30 की गोली, वो ₹300 को बिकाती. तुम एड्रेस होना, मैं बोलती हूँ. तिलक नगर को जाओ, यारद नगर को जाओ, बिस्मिल्ला नगर, गुरपन पड़ला, 9 ब्लॉक, सिद्धापुर, तिलक नगर, कहाँ होना. गवर्नमेंट क्या कर रही है बोलो? ಡ್ರಗ್ಸ್ ಮಾಫಿಯಾದ ವಿರುದ್ಧ ರಿಪಬ್ಲಿಕ್ ಸಮರ. ಮಕ್ಕಳ ಜೀವನ ಎರಡನ್ನೂ ಬಲಿ ಪಡೆದುಕೊಳ್ತಿರೋ ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ತನ್ನ ಹೋರಾಟವನ್ನ ಮುಂದುವರೆಸಿದೆ. ನಮ್ಮ ದಿಟ್ಟ ವರದಿಯಿಂದ ಎಚ್ಚೆತ್ತ ಗೃಹ ಇಲಾಖೆ ಡ್ರಗ್ಸ್ ವಿರುದ್ಧ ವಾರ್ ಘೋಷಿಸಿದೆ. ಈ ಬಗ್ಗೆ ಹೋಮ್ ಮಿನಿಸ್ಟರ್ ಏನಂದ್ರು ಕೇಳಿ. ಎಲ್ಲ ರೀತಿಯಲ್ಲೂ ಕೂಡ ಡ್ರಗ್ಸ್ ಮೇಲೆ ನಾವು ಒಂದು ವಾರ್ನೇ ಡಿಕ್ಲೇರ್ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ₹100 ಕೋಟಿ ಕಳೆದ 1 ವರ್ಷ 4 ತಿಂಗಳಲ್ಲಿ ₹100 ಕೋಟಿ ಡ್ರಗ್ಸನ್ನು ಹಿಡಿದು ಭಾಳಷ್ಟು ಜನರ ಮೇಲೆ ಕೇಸ್ಗಳು ಹಾಕಿದ್ದೀವಿ. ಕೆಲವರು ಈ ಫಾರಿನ್ ಕಂಟ್ರೀಸಿಂದ ಸ್ಟೂಡೆಂಟ್ಸ್ ಬಂದಿದ್ದಾರಲ್ಲ, ಅವ್ರ ಮೇಲೆಲ್ಲ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ಕೆಲವ್ರನ್ನ ಡಿಪೋರ್ಟ್ ಮಾಡಿದ್ದೀವಿ. ಕರುನಾಡು ನಶೆ ಮುಕ್ತ ರಾಜ್ಯವಾಗೋದು ಎಲ್ಲರ ಕನಸು. ಆದರೆ ಕನಸು ನನಸಾಗೋದು ಯಾವಾಗ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೊದಲೆಲ್ಲ ಎಣ್ಣೆ ಹೊಡಿಬೇಡ್ರಪ್ಪ ಅಂತ ಯಾಕೆ ಹೇಳ್ತಾ ಇದ್ರು, ದುಡ್ಡು ಖರ್ಚಾಗತ್ತೆ ಅಂತ. ಈಗ ದುಡ್ಡಂತೂ ಸಂಪಾದನೆ ತುಂಬ ಮಾಡ್ತಾರೆ. ಸಿಗರೇಟು ಖರ್ಚು ಜಾಸ್ತಿ ಆಗುತ್ತೆ ಅಂತ. ಒಂದು ಕ್ವಾರ್ಟ್ರ್ ಎಣ್ಣೆ ಹೊಡಿಬೇಕಾದ್ರೂ ಕೂಡ, ಒಂದು ಕ್ವಾರ್ಟ್ರ್ ಹೊಡಿಬೇಕಾದ್ರೂ ಕೂಡ, ಒಂದು ಬಿಯರ್ ಹೊಡಿಬೇಕಾದ್ರೆ ₹175 ಬೇಕಾಗುತ್ತೆ. ಒಂದು ಕ್ವಾರ್ಟ್ರ್ ಹೊಡಿಬೇಕಾದ್ರೂ ಕೂಡ ₹200-250 ಬೇಕಾಗುತ್ತೆ, ಚೀಪೆಸ್ಟ್ ನಾನು ಹೇಳಿ. ಆದರೆ ₹32ಗೆ ಈಗ ಒಂದು ಕ್ವಾರ್ಟ್ರ್ ಹೊಡೆದ್ರೂ ಕೂಡ ಒಂದು ರಾತ್ರಿ ಎಣ್ಣೆ ಹೊಡೆದು ಬೆಳಗ್ಗೆ ಎದ್ದಾಗ ಸರಿಯಾಗಿರ್ತದೆ. ಇದು ಹಾಗಲ್ಲ. ₹32 24 ಅಲ್ಲ 48 ಗಂಟೆ ಕಿಕ್ಕು. ಇದರ ಬಗ್ಗೆ ನಾವು ಆಗಸ್ಟ್ 13ರಂದೇ ಡ್ರಗ್ಸ್ ಬಗ್ಗೆ ಕತೆ ಹೇಳಿದ್ವಿ. ಕರ್ನಾಟಕದ ಮೆಡಿಕಲ್ಗಳಲ್ಲಿ ಸಿಗುತ್ತೆ ಡ್ರಗ್ಸ್ ಅಂತ ಹೇಳಿದ್ವಿ.
ಕೆಲ ಟ್ಯಾಬ್ಲೆಟ್ಗಳನ್ನು ಬಳಸಿದರೆ ಕಿಕ್ ಹೆಚ್ಚಾಗುತ್ತೆ. ಯಾವ ಟ್ಯಾಬ್ಲೆಟ್ ಅಂತ ಹೇಳಿದ್ವಿ? 10-20 ರೂಪಾಯಿಗೆ ಸಿಗುತ್ತೆ ಕಿಕ್ ಒರೆಸೋ ಮಾತ್ರೆ. 32 ರೂಪಾಯಿಗೆ ಸಿಗೋ ಮೆಡಿಸಿನ್ ತಗೊಂಡ್ರೆ ಹಿಕ್ಸು ತುಂಬ ಸುಲಭಕ್ಕೆ ಮೆಡಿಕಲ್ಗಳಲ್ಲಿ ಮಾತ್ರೆ ಸಿಗತ್ತೆ. ನೀವೇನು ಅಂದ್ಕೊಂಡಿರ್ತೀರಿ? ಮಗಳು ಬಂದಿರ್ತಾರೆ, ಕುಡ್ದಿಲ್ಲ, ಸ್ಮೆಲ್ ಏನು ಬರ್ತಾ ಇಲ್ಲ, ಕುಡಿಯೋದು ಬೇಡ, ಆದರೆ ಒಳಗೆ ಮಲಗಿರ್ತಾರೆ, ಏನೋ ಓದ್ತಾ ಇದ್ದಾರೇನೋ ಅಂತ ಅಂದ್ಕೋತೀರಿ. ಅಲ್ಲ, ಚೆಕ್ ಮಾಡಿ. ನಾನು ಎಲ್ಲರನ್ನು ಹೇಳ್ತಾ ಇಲ್ಲ, ಕೆಲವರಾದ್ರೂ ಹಿಂಗಿರ್ತಾರೆ. ಸಮಾಜ ಹಿತದೃಷ್ಟಿಯಿಂದ ಆ ಮಾತ್ರೆ ಹೆಸರು ನಮಗೆ ಹೇಳೋಕ್ಕಾಗ್ತಾ ಇಲ್ಲ, ಆದರೆ ಆ ಮಾತ್ರೆ ನಶೆಗೆ ಬಿದ್ದು ತುಂಬ ಜನ ಹಾಳಾಗ್ತಾ ಇದ್ದಾರೆ. ಒಂದು ದಿನಕ್ಕೆ 2 ಟ್ಯಾಬ್ಲೆಟ್ ತಗೊಂಡ್ರೆ ಖತಮ್. 2 ಟ್ಯಾಬ್ಲೆಟ್ ತಗೊಂಡ್ರೆ 24 ಗಂಟೆ ಕಿಕ್, ಜಾಲಿ ಜಾಲಿ ಜಾಲಿ, ಆದರೆ ಡೇಂಜರಸ್ ಜಾಲಿ. ಬೆಂಗಳೂರಿನ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ ಕೇವಲ ಬೆಂಗಳೂರಲ್ಲಿ, ಇಡೀ ಕರ್ನಾಟಕದ್ದು ಯಾವಾಗ ಏನಾಗುತ್ತೆ ಅಂತ ಹೆತ್ತವರು ಕಾದು ಕೂರುವಂತಾಗಿದೆ. ನೋಡಿ, ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದರೆ, ಕಾಲೇಜಿಗೆ ಹೋಗ್ತಾ ಇದ್ದರೆ, ಅಟ್ಲೀಸ್ಟ್ ಅವರ ಪಾಕೆಟ್ ಬ್ಯಾಗ್ ಒಮ್ಮೆ ಕಣ್ಣು ತಪ್ಪಿನಿಂದಾದರೂ ಒಮ್ಮೆ ಚೆಕ್ ಮಾಡಿ. ಯಾಕೆಂದರೆ ಡ್ರಗ್ಸ್ ಇರುತ್ತೆ. ಟ್ಯಾಬ್ಲೆಟ್ಗಳು ಹೆಂಗಿರುತ್ತೆ ಅಂದರೆ ಸ್ಟ್ರೆಪ್ಸಿಲ್ ಥರ ಇರುತ್ತೆ. ನಗರದಲ್ಲಿ ರಾಜಾರೋಷವಾಗಿ ಡ್ರಗ್ಸ್ ಸಿಗ್ತಾ ಇದೆ. ಕ್ರಮ ಕೈಗೊಳ್ಳೋದು ಸರ್ಕಾರವನ್ನು ಹೆತ್ತಮ್ಮ ಜಾಡಿಸಿದ್ದಾರೆ. ಬೆಂಗಳೂರಿನ ಕರಾಳ ಜಗತ್ತಿನ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ಬನ್ನಿ ನೋಡಿ. ಡ್ರಗ್ಸ್ ರಾಜಧಾನಿ ಆಗ್ತಿದೆಯಾ ಬೆಂಗಳೂರು? ನಶೆಯಲ್ಲಿ ಮಕ್ಕಳು, ಕೇಳೋರಿಲ್ಲ ಹೆತ್ತವರ ಗೋಳು. ಜಸ್ಟ್ 30 ರೂಪಾಯಿ ಕೊಟ್ರೆ ಸಾಕು ಮಾತ್ರೆ. ಕೇಳಿದ ತಕ್ಷಣ ಸಿಗೋ ಇಂಜೆಕ್ಷನ್ ಮಕ್ಕಳನ್ನ ನಶಾಲೋಕದಲ್ಲಿ ಮುಳುಗಿಸಿದೆ. ದುರಂತ ಅಂದ್ರೆ ಮೆಡಿಕಲ್ ಸ್ಟೋರ್ಗಳಲ್ಲೂ ಡ್ರಗ್ಸ್ ಸಿಗುವಂತಾಗಿದ್ದು ಮಕ್ಕಳ ಪೋಷಕರು ಕಣ್ಣೀರಿಡುವಂತಾಗಿದೆ. दुनिया के बच्चे खराब हो रही, मैं देख ही सका. कितने बच्चे बोलो, पहले तो गांजे का शौक करते थे, अब ये इंजेक्शन का शौक. ये इंजेक्शन है ना, हाथा में रग्गा में डाल को है ना, बच्चे खराब हो रही. मेडिकल स्टोर से लेते 30 रुपए की गोली, वो 300 रुपए को बिकाती. तुम एड्रेस सुना, मैं बोलती हूँ. तिलक नगर को जाओ, यारद नगर को जाओ, बिस्मिल्ला नगर, गुरपन पड़ला, 9 ब्लॉक, सिद्धापुर, तिलक नगर, कहाँ होना. गवर्नमेंट क्या कर रही है बोलो? ಡ್ರಗ್ಸ್ ಮಾಫಿಯಾದ ವಿರುದ್ಧ ರಿಪಬ್ಲಿಕ್ ಸಮರ. ಮಕ್ಕಳ ಜೀವನ ಎರಡನ್ನೂ ಬಲಿ ಪಡೆದುಕೊಳ್ತಿರೋ ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ತನ್ನ ಹೋರಾಟವನ್ನ ಮುಂದುವರೆಸಿದೆ. ನಮ್ಮ ದಿಟ್ಟ ವರದಿಯಿಂದ ಎಚ್ಚೆತ್ತ ಗೃಹ ಇಲಾಖೆ ಡ್ರಗ್ಸ್ ವಿರುದ್ಧ ವಾರ್ ಘೋಷಿಸಿದೆ. ಈ ಬಗ್ಗೆ ಹೋಮ್ ಮಿನಿಸ್ಟರ್ ಏನಂದ್ರು ಕೇಳಿ. ಎಲ್ಲ ರೀತಿಯಲ್ಲೂ ಕೂಡ ಡ್ರಗ್ಸ್ ಮೇಲೆ ನಾವು ಒಂದು ವಾರ್ನೇ ಡಿಕ್ಲೇರ್ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ 100 ಕೋಟಿ ರೂಪಾಯಿ ಕಳೆದ 1 ವರ್ಷ 4 ತಿಂಗಳಲ್ಲಿ 100 ಕೋಟಿ ರೂಪಾಯಿ ಡ್ರಗ್ಸನ್ನು ಹಿಡಿದು ಭಾಳಷ್ಟು ಜನರ ಮೇಲೆ ಕೇಸ್ಗಳು ಹಾಕಿದ್ದೀವಿ. ಕೆಲವರು ಈ ಫಾರಿನ್ ಕಂಟ್ರೀಸಿಂದ ಸ್ಟೂಡೆಂಟ್ಸ್ ಬಂದಿದ್ದಾರಲ್ಲ, ಅವ್ರ ಮೇಲೆಲ್ಲ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ಕೆಲವ್ರನ್ನ ಡಿಪೋರ್ಟ್ ಮಾಡಿದ್ದೀವಿ. ಕರುನಾಡು ನಶೆ ಮುಕ್ತ ರಾಜ್ಯವಾಗೋದು ಎಲ್ಲರ ಕನಸು. ಆದರೆ ಕನಸು ನನಸಾಗೋದು ಯಾವಾಗ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.